ನಮಸ್ಕಾರ. ನನ್ನ ಹೆಸರು ಗಿರೀಶ್ ಅಂತ. ಮಧುರ ಬೈದಿರೋ ರಾಮನ ತಾಲೂಕು ಚಾಮರಾಜನಗರ ಜಿಲ್ಲೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನನ್ನ ಬೆಂಬಲ ಇದೆ. ಯಾರು ಹೋರಾಟ ಮಾಡ್ತಾರೆ ಅದು ಬೆಂಬಲ ಇದೆ. ಬಟ್ ಇದು ಕೇಂದ್ರ ಸರ್ಕಾರ ಜಾಸ್ತಿ ಗಮನ ವಹಿಸಬೇಕಾಯಿತು. ಇಷ್ಟೊಂದು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ವಿದ್ಯಾರ್ಥಿಗಳ ಮೇಲೆ ಅಮಾನುಷಿಕವಾಗಿ ಅವರು ಲಾಠಿ ಚಾರ್ಜ್ ಮಾಡೋದು ತುಂಬ ಹೇಯಾಗುತ್ತೆ. ಅದು ಡೆಲ್ಲಿ ಪೊಲೀಸ್ನವರು ಅಥವಾ ಸಂಬಂಧಪಟ್ಟಂಥವರು ಭಾಳ ಮುನ್ನೆಚ್ಚರಿಕೆ ಮಾಡಬೇಕಾಯಿತು. ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬರು ಹೇಳಿದ್ದಾರೆ, ನಿಮಗೆ ಅನ್ಯಾಯ ಆದಾಗ ಹೋರಾಟ ಮಾಡಿ ಅಂತ. ಹೋರಾಟ ಮಾಡೋದು ಹತ್ತಿಕ್ತಾವ್ರಲ್ಲ ಸರ್ ಇವರು. ಹೆಂಗಿದು? ಈಗ ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯದ ನಾಯಕರು ಅಂತ ಹೇಳ್ತಾವ್ರೆ. ವಿದ್ಯಾರ್ಥಿಗಳನ್ನೇ ಹೊಡೆದು ನೀವು ಈ ಥರ ಮಾಡಿದಾಗ ವಿದ್ಯಾರ್ಥಿಗಳು ಎಲ್ಲಿ ಈ ಭವಿಷ್ಯ ನಾಯಕರು ಎಲ್ಗೋಬೇಕು ಇವರು? ಇದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ತಗೊಂಡು ಸಂಬಂಧಪಟ್ಟ ಅವ್ರನ್ನ ಯಾರ್ಯಾರು ಭ್ರಷ್ಟಿದ್ದಾರೆ ಅವರೆಲ್ಲರೂ ಹೊರದಾಕಿ ಎಲ್ಲರೂ ಸೇರಿಸಿ ಜೈಲಿಗೆ ಹಾಕ್ಬೇಕು ಅವ್ರನ್ನ. ಮತ್ತು ಈ ಸಂಬಂಧಪಟ್ಟಂಥವ್ರು ಮೋದಿ ಆಗಲಿ ಅಮಿತ್ ಶಾ ಆಗಲಿ ಇದು ಕ್ಷಮೆ ಯಾಚನೆ ಮಾಡಲೇಬೇಕು. ಯಾಕೆಂದರೆ ಇವತ್ತಿನ ಭವಿಷ್ಯದ ನಾಯಕರು ವಿದ್ಯಾರ್ಥಿಗಳು ಅವ್ರಿಗೆ ಅನ್ಯಾಯ ಆದಾಗ ಅವ್ರು ಎಲ್ಲಿ ಹೋಗ್ಬೇಕು? ಅವರು ಓಟ ಮಾಡಿ ಅಂತ ಬಾಬಾ ಸಾಹೇಬರು ಹೇಳ್ಯಾರ, ಬೇರೆ ಯಾರೂ ಹೇಳಿಲ್ಲ. ಅದನ್ನು ಓಟ ಮಾಡೋರು ನೀವು ಲಾಠಿ ಚಾರ್ಜ್ ಮಾಡಿದ್ರೆ ಇನ್ನೆಲ್ಲೂ ನೀನು ಮನೆಗೆ ಹೋಗ್ಬೇಕು ಅವರು? ಹೇಳಿ, ಓಟ ಮಾಡೋಂಗಿಲ್ವಾ? ಸರ್, ಇದು ವಿರೋಧ ಪಕ್ಷ ಕಾಂಗ್ರೆಸ್ ಇದೆಯಲ್ಲ, ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ, ಇದಕ್ಕೆ ಏನು ಹೇಳ್ತೀರಾ ಸರ್? ಕಾಂಗ್ರೆಸ್ನವ್ರು ಏನು ಹೇಳ್ತಾರ ಸರ್? ಬರೀ ಓಟ್ ಬ್ಯಾಂಕ್ ಮಾಡ್ತಾರೆ ಅಷ್ಟೇ. ಕಾಂಗ್ರೆಸ್ನವರು ವಿದ್ಯಾರ್ಥಿ ಬರೋ ನಿಂತ್ಕೋಬೇಕು. ಬಂದು ರಾಹುಲ್ ಗಾಂಧಿ ಆಗಿರಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಅವ್ರು ಓಪನ ಬಂದು ನಿಂತ್ಕೋಬೇಕು. ವಿದ್ಯಾರ್ಥಿ ಬರೋ ನಿಂತ್ಕೊಂಡಾಗ ವಿದ್ಯಾರ್ಥಿಗಳು ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಹಿತಿ ಕೊಟ್ಟರೆ ಆಗಲ್ಲ ಸರ್. ಓಪನ್ ಅಪ್ ಫೀಲ್ಡ್ ಬರಬೇಕು. ಇವತ್ತು ಓಪನ್ ಅಪ್ ಫೀಲ್ಡ್ ಇವತ್ತು ವಿದ್ಯಾರ್ಥಿಗಳು ಜಂತರ್ ಮಂತರ್ಗೆ ಹೋಗಿ ಪ್ರತಿಭಟನೆ ಮಾಡ್ತಾರೆ ಅಂತಂದರೆ ಅವ್ರು ಮೆಚ್ಕೋಬೇಕಾದ ವಿದ್ಯಾರ್ಥಿಗಳನ್ನ. ಅವ್ರು ಆಂತರಿಕವಾಗಿ ಬೇರೆ ಬೇರೆ ಬಂದು ಸೇರ್ಕೊಂಡಿರ್ಬೋದು. ಅವ್ರನ್ನ ತೆಳಕಿನ ಅವ್ರನ್ನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದು ಮಾಡಿ ಅಂತ ಸುತ್ತ ಕಾವಲ ನಿಂತ್ಕೋಬೇಕು, ನೀವು ಕಾಂಪೌಂಡ್ ನಿಂತ್ಕೋಬೇಕು. ಅದು ಬಿಟ್ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡೋದು, ಅವ್ರಿಗೆ ಹಸುವಾಯಿ ಮಾಡೋದು. ಎಲ್ಲೋ ಒಂದು ಕಡೆ ನಾನು ನಿಮ್ಮ ಮಾಧ್ಯಮ ಮೂಲಕ ನೋಡಿ ಮೂಗ ಮುಚ್ಕೊಂಡು ವಿದ್ಯಾರ್ಥಿಗಳು ಓಡಾಡ್ತಾರೋ ಸರ್. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾವ ಜವಾಬ್ದಾರಿ? ಇದೆಲ್ಲ ಜವಾಬ್ದಾರಿನ ಕೇಂದ್ರ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಅವರು ಸೂಕ್ತವಾದ ಕ್ರಮ ತಗೋಬೇಕು ಸರ್ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್.